ನನ್ನ ಗಂಡ ನನ್ನ ಹತ್ರ ಬಂದು 2-3 ದಿನ ನೀನು ಮಗಳ ರೂಮಲ್ಲಿ ಅಡಗಿಕೋ, ಆಮೇಲೆ ರಾತ್ರಿಡೀ ಅವಳು ತನ್ನ ರೂಮಲ್ಲಿ ಏನ್ ಮಾಡ್ತಾಳೆ ಅಂಥೇಳಿ ನೋಡು ಅಂತಂದ್ರು. ನಾನು ಕೂಡ ಹಾಗೇನೆ ಮಾಡಿದೆ. ಆದರೆ ನನ್ನ ಕಣ್ಣ ಮುಂದೆ ಬಂದಂತಹ ದೃಶ್ಯವನ್ನ ಕಂಡು ನನ್ನ ಕಾಲ ಕೆಳಗಿನ ಭೂಮಿ ಜಾಡಿದಂತಾಗೋಯ್ತು. ನನಗೆ ಶಾಕ್ ಆಗೋಯ್ತು. ನನ್ನ ಹೆಸರು ರೋಹಿಣಿ. ಆಮೇಲೆ ನಾನು ಒಬ್ಬ ಯುವತಿಯ ತಾಯಿ, ಒಂದು ಹೆಣ್ಣು ಮಗಳ ತಾಯಿ. ನನ್ನ ಮಗಳು ಬೆಳೆಯುತ್ತಾ ಬಂದಂತೆ ಅವಳು ಯಾವಾಗಲೂ ತನ್ನ ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಓದುತ್ತಾ ಇರ್ತಾ ಇದ್ಲು. ನನ್ನ ಮಗಳು ಓದಿನಲ್ಲಿ ತುಂಬಾ ಬುದ್ಧಿವಂತೆ ಅನ್ನೋ ವಿಷಯ ನನಗೆ ತುಂಬಾ ಸಂತೋಷ ನೀಡ್ತಾ ಇತ್ತು. ಅವಳು ಯಾವಾಗಲೂ ಉತ್ತಮ ಅಂಕಗಳನ್ನು ಪಡಿತಾ ಇದ್ಲು. ನನ್ನ ಗಂಡ ಈ ಲೋಕವನ್ನ ಬಿಟ್ಟು ಹೋಗಿದ್ರು. ಒಂದು ರಾತ್ರಿ ನಾನು ಕನಸಿನಲ್ಲಿ ನನ್ನ ಗಂಡನನ್ನ ಕಂಡೆ. ಅವರು ನನ್ನ ಬಳಿ ಬಂದು ಕನಸಿನಲ್ಲಿ 2-3 ದಿನ ನೀನು ಮಗಳ ರೂಮಲ್ಲಿ ಅಡಗಿಕೋ, ಆಮೇಲೆ ರಾತ್ರಿ ಇಡೀ ಅವಳು ತನ್ನ ರೂಮಲ್ಲಿ ಏನ್ ಮಾಡ್ತಾಳೆ ಅಂತೇಳಿ ನೋಡು ಅಂತಂದು. ನಾನು ಕೂಡ ಹಾಗೆ ಮಾಡಿದೆ. ಆದರೆ ನನ್ನ ಕಣ್ಣ ಮುಂದೆ ಬಂದಂತಹ ಆ ದೃಶ್ಯವನ್ನ ಕಂಡು ನನ್ನ ಕಾಲ ಕೆಳಗಿನ ಭೂಮಿ ಅದುರಿ ಹೋಯಿತು, ಜಾಡಿದೋಯ್ತು, ಶಾಕ್ ಆಗೋಯ್ತು ನನಗೆ. ನನ್ನ ಮೃತ ಪತಿಯ ಮಾತನ್ನ ನಾನು ಮೀರುವಂತಿರ್ಲಿಲ್ಲ. ಆದರೆ ನನ್ನ ಆಶ್ಚರ್ಯದ ಮಿತಿ ಮೀರಿ ಯಾವಾಗಂದ್ರೆ ರಾತ್ರಿ 2:30 ಗಂಟೆಗೆ ನಾನು ನನ್ನ ಮಗಳ ರೂಮಿನಲ್ಲಿ ಅಲ್ಮೇರಾದ ಹಿಂದೆ ಅಡಕೊಂಡಿದ್ದೆ. ಬೀರು ಹಿಂದೆ ಹಡ್ಕೊಂಡಿದ್ದಾಗ ನನ್ನ ಮಗಳು ಮಾಡಿದ್ದನ್ನ ನೋಡಿ ನನಗೆ ಪ್ರಜ್ಞೆ ತಪ್ಪಿದಂತಾಯ್ತು. ನಾನು 28ನೇ ವಯಸ್ಸಿನಲ್ಲಿ ವಿದ್ವಿಯಾಗಿದ್ದೆ. ಆಮೇಲೆ ನನ್ನ ಮದುವೆ 21ನೇ ವಯಸ್ಸಿನಲ್ಲಾಗಿತ್ತು. ನಾನು ನನ್ನ ಗಂಡನನ್ನು ಅತೀವವಾಗಿ ಪ್ರೀತಿಸ್ತಾ ಇದ್ದೆ. ಅದಕ್ಕಾಗಿಯೇ ನಾನು ಎಂದಿಗೂ 2ನೇ ಮದುವೆ ಮಾಡಿಕೊಳ್ಳಲಿಲ್ಲ. ಆಮೇಲೆ ಇಡೀ ಜೀವನವನ್ನು ನನ್ನ ಗಂಡನ ಹೆಸರಿನಲ್ಲೇ ಕಳೆಯೋದಕ್ಕೆ ನಿರ್ಧಾರವನ್ನು ಮಾಡಿದ್ದೆ. ನಾನು ಹೆಣ್ಣು ಮಗುವಿನ ತಾಯಿಯಾಗಿದ್ದೆ. ಅವಳನ್ನು ನಾನು ತುಂಬ ಪ್ರೀತಿಯಿಂದ ಮತ್ತು ಜವಾಬ್ದಾರಿಯಿಂದ ಬೆಳೆಸಿದ್ದೆ. ನಾನು ಸತ್ತ ಮೇಲೆ ನನ್ನ ಗಂಡನ ಮುಂದೆ ಹೆಮ್ಮೆಯಿಂದ ನಾನು ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೇನೆ ಅಂತಂತ ಹೇಳಬೇಕು ಅಂತನೂ ಹಂಬಲ ನನ್ನದಾಗಿತ್ತು. ದೇವರ ಕೃಪೆಯಿಂದ ನನ್ನ ಮಗಳು ಈಗ 23 ವರ್ಷದವಳಾಗಿದ್ದಾಳೆ. ಈಗ ಸುತ್ತಮುತ್ತಲಿನ ಜನರು ನನ್ನ ಬಳಿ ಮಗು ಅಂತ ಇದ್ರೆ ಅದು ನಿನ್ನ ಮಗಳಂತೆ ಇರಬೇಕು, ಅದು ಉತ್ತಮವಾಗಿರಬೇಕು, ನಿನ್ನ ಮಗಳಂತೆ ಅಂತ ಹೇಳ್ತಾರೆ. ಜನ ನನ್ನ ಮಗಳನ್ನ ಮತ್ತು ನನ್ನ ಬೆಳೆಸುವಿಕೆಯನ್ನ ತುಂಬ ಹೊಗಳುತ್ತಾ ಇದ್ರು. ಈ ಮಾತುಗಳನ್ನೇ ಕೇಳಿದಾಗ ನನ್ನ ತಲೆ ಹೆಮ್ಮೆಯಿಂದ ಎತ್ತುತ್ತಾ ಇತ್ತು. ನನ್ನ ಮಗಳು ಸಿಂಚು ನಿಜಕ್ಕೂ ತುಂಬ ಒಳ್ಳೆಯವಳು ಮತ್ತು ಬುದ್ಧಿವಂತ ಹುಡುಗಿ. ಅವಳು ದಿನವಿಡೀ ಮತ್ತು ರಾತ್ರಿಡೀ ಓದಿನಲ್ಲಿ ಮಗ್ನಳಾಗಿರ್ತಾ ಇದ್ಲು. ಅವಳು ಇಷ್ಟು ಕಷ್ಟಪಟ್ಟು ಓದೋದನ್ನು ನೋಡಿದಾಗ ಅವಳ ಮೇಲೆ ನನಗೆ ಅತೀವ ಪ್ರೀತಿ ಉಂಟಾಗ್ತಾ ಇತ್ತು. ಆದರೆ ನಂತರ ನನಗೆ ಆ ರಹಸ್ಯದ ನೆನಪಾಗ್ತಾ ಇತ್ತು. ಅದನ್ನು ನಾನು ನನ್ನ ಮಗಳಿಂದ ಮುಚ್ಚಿಟ್ಟಿದ್ದೆ. ಈ ಕಾರಣದಿಂದಾಗಿ ನನ್ನ ಮತ್ತು ಮಗಳ ಸಂಬಂಧದ ನಡುವೆ ಬಿರುಕು ಉಂಟಾಗುತ್ತದೆ ಅನ್ನುವ ಭಯ ನನಗಿತ್ತು. ಆದರೆ ನಾನೇನು ಮಾಡಲಿ? ನಾನು ಬಯಸಿದ್ರೂ ಈಗಲೇ ಅವಳಿಗೆ ಆ ರಹಸ್ಯವನ್ನು ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿಯೇ ಮನಸ್ಸಿನ ಮಾತನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ. ನನ್ನ ಮಗಳ ಮದುವೆ ಆದಷ್ಟು ಬೇಗ ಆಗಬೇಕು ಅಂಥೇಳಿ ನಾನು ಬಯಸಿದ್ದೆ. PUC ಓದು ಮುಗಿಯೋಷ್ಟರಲ್ಲಿ ಅವಳ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇದರಿಂದ ನಾನು ಅವಳಿಂದ ಮುಚ್ಚಿಟ್ಟಿರುವ ವಿಷಯದಿಂದ ಅವಳನ್ನು ದೂರವಿಡಬಹುದು ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಮಗಳು ಇನ್ನು ಮುಂದೆ ಓದಬೇಕು ಅಂತ ಬಯಸಿದ್ಲು. ನಾನು ಯಾವಾಗ ಸಿಂಚು ಬಳಿ ಮದುವೆ ಮಾತು ಎತ್ತಿದ್ರೂ ಅವಳು ತಕ್ಷಣವೇ ಮದುವೆಯನ್ನು ನಿರಾಕರಿಸ್ತಾ ಇದ್ಲು ಮತ್ತು ತಾನು ಓದಿ ಏನಾದರೂ ಸಾಧಿಸಬೇಕು ಅಂತ ಹೇಳ್ತಾ ಇದ್ಲು. ಒಂದಿನ ನಾನು ಸಂಜೆ ಅಡುಗೆ ಮಾಡ್ತಾ ಇದ್ದೆ. ಆಗ ನನ್ನ ಗಂಡನೇ ಒಬ್ಬ ಹಳೆಯ ಸ್ನೇಹಿತನ ಫೋನ್ ಬಂತು. ಅವರು ನಮಗೆ ತಮ್ಮ ಮಗಳ ಮದುವೆಯ ಆಮಂತ್ರಣವನ್ನು ನೀಡ್ತಾ ಇದ್ರು. ಇನ್ವಿಟೇಷನ್ ಕೊಡೋದು ಬಂದಿದ್ದು. ಆಮೇಲೆ ಆದಷ್ಟು ಬೇಗ ಮಗಳನ್ನ ಕರೆದುಕೊಂಡು ತಮ್ಮ ಮನೆಗೆ ಬರೋದಕ್ಕೆ ಹೇಳ್ತಾ ಇದ್ರು. ಅವರೊಂದಿಗೆ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ನನ್ನ ಗಂಡನ ಸ್ನೇಹಿತನ ಪತ್ನಿ, ಅಂದರೆ ನನ್ನ ಗಂಡನ ಫ್ರೆಂಡ್ ಅವ್ರ ಹೆಂಡತಿ ನನ್ನ ಆತ್ಮೀಯ ಗೆಳತಿಯಾಗಿದ್ಲು. ನಾವಿಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಅವ್ರು ಹೇಳಿದ್ರು, ನನ್ನ ಏಕೈಕ ಪುತ್ರಿ ಅಮೃತ ಮದುವೆ ಇದೆ, ಅದರಿಂದ ನಾವು ನಿಮ್ಮನ್ನ 1 ತಿಂಗಳ ಮುಂಚೆನೇ ಕರೀತಾ ಇದ್ದೀವಿ ಮನೆಗೆ
ಅಂಥೇಳಿ. ನಾನು ಈ ವಿಷಯದಿಂದ ತುಂಬ ಖುಷಿಪಟ್ಟೆ. ನಾನು ಹೇಳಿದೆ, ಮಹೇಶ್ ಅಣ್ಣ, ನೀವು ಚಿಂತೆ ಮಾಡಬೇಡಿ, ನಾನು ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ತೇನೆ ಅಂತ. ಸಂಜನಾ ನನ್ನ ಪತಿಯ ಸ್ನೇಹಿತನ ಮಗಳಷ್ಟೇ ಅಲ್ಲ, ನನ್ನ ಗೆಳತಿಯ ಮಗಳು ಕೂಡ ಆಗಿದ್ಲು. ವಾಸ್ತವವಾಗಿ ಮಹೇಶ್ವರನ ತಮ್ಮ ಕಿರಿಯ ಮಗನೊಂದಿಗೆ ಸಿಂಚು ಮದುವೆ ಮಾಡಿಕೊಡ್ಲಿ ಅಂತನ್ನೋದು ನನ್ನ ಮೊದಲಿನಿಂದಲೂ ಆಸೆಯಾಗಿತ್ತು. ನನ್ನ ಫ್ರೆಂಡ್ ಮಗನ ಜೊತೆನೆ ನನ್ನ ಮಗಳ ಮದುವೆ ಮಾಡಬೇಕು ಅನ್ನೋ ಆಸೆ ಆಗಿತ್ತು. ಯಾಕಂದರೆ ಅವನು ನನ್ನ ಮಗಳ ವಯಸ್ಸಿನವನೇ ಮತ್ತು ಅವನಿಗೊಂದೊಳ್ಳೆ ಕೆಲಸ ಕೂಡ ಸಿಕ್ಕಿತ್ತು. ಅವನನ್ನು ನಾನು ಮೊದಲಿನಿಂದಲೂ ಇಷ್ಟಪಡ್ತಾ ಇದ್ದೆ. ಅವನು ನೋಡೋದಕ್ಕೆ ಚೆನ್ನಾಗಿದ್ದ ಮತ್ತು ಸಿಂಚುರೊಂದಿಗೆ ಅವನ ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಭಾವಿಸಿದ್ದೆ. ಮಹೇಶ್ ಅವರಿಗೆ 2 ಮಕ್ಕಳು. ಮಗಳ ಮದುವೆ ಈಗ ಆಗ್ತಾ ಇದೆ. ನಂತರ ಮಗ ಇದ್ದಾನೆ. ನನ್ನ ಮಗಳು ಆ ಮನೆಯಲ್ಲಿ ತುಂಬ ಸುಖವಾಗಿರ್ತಾಳೆ ಅಂತ ಅಂದ್ಕೊಂಡೆ. ನಾನು ಬೇಗನೆ ಅಡುಗೆ ಮುಗಿಸಿ ಸಿಂಚು ರೂಮ್ ಕಡೆ ಹೋದೆ. ನಾನು ರೂಮಿನ ಬಾಗಿಲನ್ನ ತೆಗೆಯೋದಕ್ಕೆ ಕೈಯನ್ನು ಚಾಚಿದಾಗ ಸಿಂಚು ತನ್ನ ರೂಮನ್ನ ಒಳಗಿನಿಂದ ಲಾಕ್ ಮಾಡಿಕೊಂಡಿರೋದನ್ನು ಕಂಡು ನನಗೆ ಆಶ್ಚರ್ಯ ಆಯಿತು. ಇದೇನಪ್ಪ ಅಂತ ನಾನು ಜೋರಾಗಿ ಬಾಗಿಲನ್ನು ತಟ್ಟಿದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು. ನನ್ನ ಮಗಳಿಗೆ ಬೆವರ್ತಾ ಇತ್ತು. ಅವಳು ತುಂಬ ಗಾಬರಿಯಾಗಿದ್ದಂತೆ ಕಾಣ್ತಾ ಇದ್ಲು. ನಾನು ಕೇಳಿದೆ, ಏನಾಯ್ತು ಸಿಂಚು, ನೀನು ಬಾಗಿಲು ಒಳಗಿನಿಂದ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳಿದೆ. ಇಷ್ಟು ತಡವಾಗಿ ಯಾಕೆ ತೆರೆದೆ? ಅವಳೊಂದು, ಅಮ್ಮ ನಾ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾ ಇದ್ದೆ. ನಾನು ಹೇಳಿದೆ, ಅದೆಲ್ಲ ಬಿಡು, ಇಲ್ಲಿ ಬಾ, ನನ್ನ ಪಕ್ಕ ಕೂತ್ಕೋ. ನಾನು ಮಗಳ ಕೈಯನ್ನು ಹಿಡಿದು ಸೋಫಾದ ಮೇಲೆ ಕೂರಿಸ್ಕೊಂಡೆ. ನಾನು ಹೇಳಿದೆ, ನಿನಗೆ ಗೊತ್ತಾ ಮಗಳೇ, ನಿನ್ನ ನೆಚ್ಚಿನ ಮಹೇಶ್ ಅಂಕಲ್ ಫೋನ್ ಮಾಡಿದ್ರು. ಅಮೃತ ಮದುವೆಗೆ ನಮ್ಮನ್ನು ಕರೀತಾ ಇದ್ದಾರೆ. ನೀನು ಪ್ಯಾಕಿಂಗನ್ನು ಶುರು ಮಾಡು ಅಂತ ಹೇಳಿದೆ. 2 ದಿನದ ನಂತರ ಹೊರಡೋಣ. ಇದನ್ನು ಕೇಳಿ ಸಿಂಚು ಮುಖದ ಬಣ್ಣ ಬದಲಾಯಿತು. ಅವಳು ಹೇಳಿದ್ಲು, ಅಮ್ಮ ನಾನು ಬರೋದಕ್ಕೆ ಸಾಧ್ಯವಿಲ್ಲ ಅಂತ. ಇದನ್ನು ಕೇಳಿ ನನಗೆ ಕೋಪ ಬಂತು. ಮತ್ತು ನಾನು ಕೇಳಿದೆ, ಯಾಕೆ ನೀನು ಬರೋದಿಲ್ಲ? ಅದಕ್ಕೆ ಅವಳು ಹೇಳಿದ್ಲು, ಅಮ್ಮ ನನಗೆ ಪರೀಕ್ಷೆಗಳು ಶುರುವಾಗಿದೆ, ನಾನು ಓದೋದನ್ನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದೆ, ಮಗಳೇ ವಿಷಯವನ್ನು ಅರ್ಥ ಮಾಡ್ಕೋ. ನೀನು ನಿನ್ನ ಪುಸ್ತಕಗಳನ್ನ ಅಲ್ಲೇ ತಗೊಂಡು ಹೋಗು, ಅಲ್ಲಿ ಕೂತ್ಕೊಂಡು ಓದ್ಕೋ. ಮದುವೆಗೆ ಹೋಗೋದು ತುಂಬ ಮುಖ್ಯ. ಯಾಕಂದರೆ ನಾನು ನಿನಗಾಗಿ ಅಮೃತ ಸಹೋದರ ಪರಾಗನನ್ನು ಇಷ್ಟಪಟ್ಟಿದ್ದೇನೆ. ಅಂದರೆ ನನ್ನ ಫ್ರೆಂಡ್ ಮಗನ್ನ ನಾನು ಇಷ್ಟಪಟ್ಟಿದ್ದೀನಿ ನಿನ್ನ ಮದುವೆ ಮಾಡೋದಕ್ಕೋಸ್ಕರ. ನೀವಿಬ್ಬರು ಪರಸ್ಪರ ಭೇಟಿಯಾದರಷ್ಟೇ ಮಾತು ಮುಂದೆ ಸಾಗುತ್ತೆ. ಅವಳು ದಿಟ್ಟಿಸಿದ ಕಣ್ಣುಗಳಿಂದ ನನ್ನನ್ನು ನೋಡಿ ಹೇಳಿದ್ಲು, ಅಮ್ಮ ನಾನು ಮದುವೆ ಅರ್ಹತೆ ಉಳಿಸ್ಕೊಂಡಿಲ್ಲ. ಸಿಂಚು, ಈ ಮಾತು ನನಗೆ ತುಂಬ ಕೆಟ್ಟದಾಗ ಅನಿಸ್ತು. ನನ್ನ ಸಿಟ್ಟಿನಿಂದ ಇದರ ಅರ್ಥ ಏನು ಅಂತ ಕೇಳಿದೆ ನಾನು. ಅವಳು ಗಾಬರಿಯಾಗಿ, ಅಮ್ಮ ನಾನು ಓದಿ ಏನಾದರೂ ಆಗಬೇಕು ಅಂತ ಎಷ್ಟು ಬಾರಿ ಹೇಳಿದ್ದೇನೆ ಅಂತ ಅಂದ್ಲು. ನಾನು ಅವಳನ್ನು ಸುಮ್ಮನೆ ದಿಟ್ಟಿಸಿ ನೋಡ್ತಾ ನಿಂತಿದ್ದೆ. ಮರುದಿನವೂ ನಾನು ಅವಳನ್ನು ಮದುವೆಗೆ ಒಪ್ಪಿಸೋದಕ್ಕೆ ತುಂಬ ಪ್ರಯತ್ನಿಸಿದೆ. ನೀನು ಬರದೇ ಇದ್ರೆ ನಾನು ಕೂಡ ಹೋಗೋದಿಲ್ಲ ಅಂತ ಹೇಳಿದೆ. ಆದರೆ ಅವಳು ಕೇಳಲಿಲ್ಲ. ಕೊನೆಗೆ ಪಕ್ಕದ ಮನೆಯವರಲ್ಲಿ ಅವಳನ್ನು ನೋಡ್ಕೊಳ್ಳೋದಕ್ಕೆ ಹೇಳಿ ನಾನು ಒಬ್ಬಳೇ ಮದುವೆ ಹೋದೆ. ಮದುವೆ ಮನೆಯಲ್ಲಿ ಮಹೇಶ್ ಮತ್ತು ಕಲ್ಪನಾ ಕೂಡ ಸಿಂಚು ಬಗ್ಗೆ ಕೇಳಿದ್ರು. ನಾನು ಅವಳಿಗೆ ಪರೀಕ್ಷೆ ಇದೆ ಅಂಥೇಳಿ ಸುಳ್ಳನ್ನು ಹೇಳಿದೆ. ಮಹೇಶ್ ಅವರು ನನ್ನ ಹತ್ರ ಬಂದು ನನ್ನ ಮೃತ ಸ್ನೇಹಿತನ ಮಗಳನ್ನ ನನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕು ಅಂತನ್ನೋದು ನನ್ನ ಆಸೆ ಇದೆ ಅಂತ ಹೇಳಿದ್ರು. ಈ ಮಾತನ್ನೇ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು. ಕಲ್ಪನಾ ಕೂಡ ಮದುವೆ ನಂತರ ಸಿಂಚು ಸಂಬಂಧ ಕೇಳೋದಕ್ಕೆ ಮನೆಗೆ ಬರೋದಾಗಿ ಹೇಳಿದ್ರು. ಮದುವೆ ಮುಗಿಸಿ ನಾನು ಮನೆಗೆ ಬಂದೆ. ಮಗಳ ಬಗ್ಗೆ ಪಕ್ಕದ ಮನೆಯವರು ತುಂಬ ಹೊಗಳಿದ್ರು. ಆಮೇಲೆ ನಾನು ಸಿಂಚು ಹತ್ರ ಹೋಗಿ, ಮಹೇಶ್ ಅಂಕಲ್ ನಿನ್ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ, ಅಂದರೆ ಕೇಳಿದ್ದಾರೆ ಅವರೇ ಅಂತ ಹೇಳಿದೆ. ಆದರೆ ಸಿಂಚು ಅದನ್ನು ಕೇಳಿ ಸಂತೋಷ ಪಡೆಯಿಲ್ಲ. ಅವಳು ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಹೇಳಿದ್ಲು, ಅಮ್ಮ ನೀವು ಯಾವಾಗಲೂ ಪಪ್ಪನ ಒಬ್ಬನೇ ಸ್ನೇಹಿತನ ಬಗ್ಗೆ ಹೇಳಿದ್ದೀರಿ. ಆದರೆ ಚಿಕ್ಕಂದಿನಲ್ಲಿ ಆನಂದ್ ಅಂಕಲ್ ಕೂಡ ನಮ್ಮ ಮನೆ ಬರ್ತಾ ಇದ್ರು. ಪಪ್ಪ ಸತ್ತ ಮೇಲೆ ಅವರು ಬರೋದನ್ನ ನಿಲ್ಲಿಸಿದ್ದಾರೆ.
ಅಪ್ಪನ ಜೊತೆ ಅವನು ಸತ್ತು ಹೋದ್ರ? ಅವ್ರ ಬಗ್ಗೆ ನೀವು ಯಾವತ್ತೂ ಮಾತಾಡಿಲ್ಲ. ಸಿಂಚು ನನ್ನ ಹಳೆಯ ಗಾಯಗಳ ಮೇಲೆ ಉಪ್ಪನ್ನ ಸವರದಂತಾಯ್ತು. ನಾನು ಸಿಟ್ಟಿನಿಂದ ಹೇಳಿದೆ, ಹೌದು, ನಾನು ಅವ್ರ ಬಗ್ಗೆ ನಿನಗೆ ಹೇಳಿಲ್ಲ. ನಿನ್ನ ಪಪ್ಪ ನನ್ನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ರು. ಆದರೆ ನಿಮ್ಮ ಪಪ್ಪ ಮನೆಯವ್ರಿಗೆ ಇದು ಇಷ್ಟ ಇರಲಿಲ್ಲ. ಆನಂದ್ ಪಪ್ಪನ ಬಾಲ್ಯದ ಸ್ನೇಹಿತ. ನಿನ್ನ ಪಪ್ಪ ಸತ್ತ ಮೇಲೆ ಆನಂದನ ಹೆಂಡತಿ ನನ್ನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿ ನಮ್ಮ ಅತ್ತೆ ಮಾವ ಅಂದರೆ ನಿಮ್ಮ ಅಜ್ಜ ಅಜ್ಜಿಗೆ ನನ್ನನ್ನು ದ್ವೇಷಿಸುವಂತೆ ಮಾಡಿದ್ಲು. ಅವಳು ನಾನು ಸುಂದರವಾಗಿದ್ದೇನೆ ಅಂಥೇಳಿ ನನ್ನ ಮೇಲೆ ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ಲು. ನಿನ್ನನ್ನು ನನ್ನಿಂದ ಕಿತ್ಕೊಳ್ಳೋದಕ್ಕೆ ನೋಡಿದ್ರು. ಆದರೆ ನಾನು ಧೈರ್ಯದಿಂದ ಪೊಲೀಸರಿಗೆ ದೂರನ್ನು ನೀಡಿದೆ. ನಿನ್ನ ಚಿಕ್ಕಪ್ಪ ನಮಗೆ ಸಹಾಯ ಮಾಡಿದ್ರು ಮತ್ತು ಈ ಮನೆಯನ್ನು ಖರೀದಿಸೋದಕ್ಕೆ ನೆರವಾದರು. ಆನಂದ್ ಮತ್ತು ಅವನ ಪತ್ನಿಯ ಕಾರಣದಿಂದಲೇ ನಾವು ಅಷ್ಟೊಂದು ಕಷ್ಟವನ್ನು ಅನುಭವಿಸಿದ್ವಿ. ಅದಕ್ಕಾಗಿ ನಾನು ಎಂದಿಗೂ ಅವರ ಬಗ್ಗೆ ನಿನಗೆ ಹೇಳಿರಲಿಲ್ಲ ಅಂತ ಹೇಳಿದೆ. ನಾನು ಇಷ್ಟು ಹೇಳಿದ ನಂತರ ಸಿಂಚು ಮುಖ ಬಾಡು ಹೋಯಿತು. ನಾನು ನನ್ನ ರೂಮಿಗೆ ಹೋಗಿ ಪಪ್ಪನ ಹಳೆಯ ಪತ್ರಗಳನ್ನು ನೋಡ್ತಾ ಅಳ್ತಾ ಇದ್ದೆ. ಆಗ ನನಗೆ ನನ್ನ ಗಂಡ ಬೆಳೀತಾ ಇದ್ದ ಡೈರಿ ನೆನಪಾಯಿತು. ಅಲ್ಲಿ ಒಂದು ಕೆಂಪು ಕವರ್ನ ಡೈರಿ ನಾಪತ್ತೆಯಾಗಿತ್ತು. ಆ ಡೈರಿಯಲ್ಲಿ ಸಿಂಚು ಜೀವನದ ಒಂದು ದೊಡ್ಡ ರಹಸ್ಯ ಇತ್ತು. ನನ್ನ ಮಗಳು ಸಿಂಚು ಜೀವನದ ಒಂದು ದೊಡ್ಡ ರಹಸ್ಯ ಇತ್ತು. ನನಗೆ ಭಯ ಆಯಿತು, ಆ ಡೈರಿ ಸಿಂಚು ಕೈಗೆ ಸಿಕ್ಕಿರಬಹುದೇ. ಕಳೆದ 1 ತಿಂಗಳಿನಿಂದ ಸಿಂಚು ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇದ್ಲು. ಅವಳು ನನ್ನ ಮಾತನ್ನ ಕೂಡ ಕೇಳ್ತಾ ಇರಲಿಲ್ಲ. ಒಂದು ರಾತ್ರಿ ಮತ್ತೆ ನನ್ನ ಗಂಡ ನನ್ನ ಕನಸಲ್ಲಿ ಬಂದು, ರೋಹಿಣಿ, ಸಿಂಚು ರೂಮಲ್ಲಿ ಅಡುಕೊಂಡು ನೋಡು, ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರು. ನಾನು ಆ ರಾತ್ರಿ ಸಿಂಚು ರೂಮಿನ ಬಾಗಿಲನ್ನು ತಟ್ಟಿದೆ. ಆದರೆ ಅದು ಲಾಕ್ ಆಗಿತ್ತು. ಅವಳು ಗಾಬರಿಯಿಂದ ಬಾಗಿಲನ್ನು ತೆಗೆದ್ಲು. ಅದೇ ರಾತ್ರಿ ನಾನು ಅವಳ ರೂಮನ ಅಲ್ಮೇರಾದ ಹಿಂದೆ ಅಡಗಿ ಕೂತ್ಕೊಂಡೆ. ಅವಳು ರಾತ್ರಿ ಇಡೀ ಓದುತ್ತಾನೇ ಇದ್ಲು. ಹೀಗೆ ಸುಮಾರು 1-2 ರಾತ್ರಿಗಳು ಕಳೆದ್ವು. 3ನೇ ರಾತ್ರಿ ನಾನು ಮತ್ತೆ ಅಡಕೊಂಡೆ ಅವಳ ರೂಮಲ್ಲಿ. ಇದ್ದಕ್ಕಿದ್ದಂತೆ ಕಿಟಕಿಯ ಹತ್ತಿರ ಶಬ್ದ ಆಯಿತು. ಸಿಂಚು ಬಾಗಿಲು ತೆರೆದ್ಲು ಮತ್ತು ಯಾರೋ ಒಬ್ಬ ಹುಡುಗಿ ಒಳಗೆ ಜಿಗಿದ. ಸಿಂಚು ಅಳುತ್ತಾ ಹೇಳಿದ್ಲು, ನೀವು ಇಷ್ಟು ದಿನ ಯಾಕೆ ಬರಲಿಲ್ಲ? ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಅಂತ. ಇವತ್ತು ಬೆಳಗ್ಗೆ ಅಮ್ಮನಿಗೆ ಅನುಮಾನ ಬಂದಿತ್ತು. ಅದಕ್ಕೆ ಪಪ್ಪನ ಫೋಟೋ ಹಿಡಿದು ನಾನು ನಾಟಕ ಮಾಡಿದೆ. ಇದನ್ನು ಕೇಳಿ ನನಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಅಲ್ಮೇರಾದ ಹಿಂದಿನಿಂದ ಹೊರಗಡೆ ಬಂದೆ. ಅವರಿಬ್ಬರು ಗಾಬರಿ ಆಗ್ಬಿಟ್ರು. ನಾನು ಸಿಂಚುವನ್ನ ಬೈದೆ, ಯಾರ ಹುಡುಗ, ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಕೂಗಾಡಿದೆ. ಆಗ ಸಿಂಚು ಹೇಳಿದ್ಲು, ಅಮ್ಮ, ಇವನು ನನ್ನ ಲವರ್ ಅಲ್ಲ, ನನ್ನ ಗಂಡ. ನಾವಿಬ್ರು ಮದುವೆಯಾಗಿದ್ದೀವಿ. ಇವನ ಬಗ್ಗೆ ನನಗೆ ಪಪ್ಪನ ಡೈರಿಯಿಂದ ತಿಳಿತು. ಇವನ ಹೆಸರು ನಂದನ್, ಆನಂದ್ ಅಂಕಲ್ ಮಗ. ಪಪ್ಪ ತನ್ನ ಡೈರಿಯಲ್ಲಿ ನಾನು ದೊಡ್ಡವಳಾದ ಮೇಲೆ ನಂದನ್ ನನ್ನ ಮದುವೆಯಾಗಬೇಕು ಅಂಥೇಳಿ ಬರೆದಿದ್ರು ಅವರ ಡೈರಿಯಲ್ಲಿ. ಅವರು ಆನಂದ್ ಅಂಕಲ್ಗೆ ಮಾತನ್ನ ಕೊಟ್ಟಿದ್ರು, ಇವನನ್ನ ಮದುವೆ ಮಾಡ್ಕೊಳ್ತೀವಿ ಅಂತ. ನೀವು ಆನಂದ ಪತ್ನಿಯ ಕಾರಣದಿಂದ ಇದನ್ನ ಮುಚ್ಚಿಟ್ಟಿದ್ದೀರಿ. ಆದರೆ ನಾನು ಪಪ್ಪನ ಮಾತನ್ನ ನಡೆಸ್ಕೊಳ್ಬೇಕಿತ್ತು. ಸೊ ಅಂಥೇಳಿ ನಾನು ಅಳುತ್ತಾ ಹೇಳಿದೆ, ಮಗಳೇ, ಆನಂದ್ ಪತ್ನಿ ನನಗೆ ಕೊಟ್ಟ ಕಾಟವನ್ನು ನೆನೆದು ನಾನು ಇಷ್ಟು ದಿನಗಳ ಕಾಲ ಹೀಗೆಲ್ಲ ಮಾಡಿದೆ ಅಂತ. ಆಗ ನಂದನ್ ಮುಂದೆ ಬಂದು ಕೈಯನ್ನು ಮುಗಿದು ಹೇಳ್ದ, ಅತ್ತೆಯವರೇ, ಈಗ ಕಾಲ ಬದಲಾಗಿ ಹೋಗಿದೆ. ನನ್ನ ತಾಯಿಗೆ ಪಾರ್ಶ್ವವಾಯು ಪ್ಯಾರಾಲಿಸಿಸ್ ಲಕ್ವ ಉಂಟಾಗಿದೆ. ಅವಳು ಹಾಸಿಗೆ ಹಿಡಿದಿದ್ದಾಳೆ ಮತ್ತು ಮಾತಾಡೋದಕ್ಕೆ ಕೂಡ ಬರ್ತಾ ಇಲ್ಲ. ಅವಳು ತನ್ನ ತಪ್ಪಿನ ಪ್ರಾಯಶ್ಚಿತವನ್ನು ಅನುಭವಿಸ್ತಾ ಇದ್ದಾಳೆ. ಅವಳು ನಿಮ್ಮ ಬಳಿ ಕ್ಷಮೆ ಕೇಳೋದಕ್ಕೆ ಬಯಸ್ತಾ ಇದ್ದಾಳೆ ಅಂತ ಹೇಳ್ದ. ನಾನು ಅವಳ ಜೊತೆ ಅವಳ ಮನೆಗೆ ಹೋದೆ. ಅಲ್ಲಿ ಕಾವೇರಿ ಅಂದರೆ ನಂದನ್ ತಾಯಿ ಅಸಹಾಯಕ ಸ್ಥಿತಿಯಲ್ಲಿದ್ಲು. ಅವಳ ಕಣ್ಣಲ್ಲಿ ನೀರಿತ್ತು. ಅವಳ ಮನಸ್ಸಿನಲ್ಲೇ ಕ್ಷಮೆಯನ್ನ ಕೇಳ್ತಾ ಇರೋದು ನನಗೆ ಅರ್ಥ ಆಯಿತು. ನಾನು ಅವಳನ್ನು ಕ್ಷಮಿಸಿದೆ. ಆಮೇಲೆ ಮಗಳು ಮತ್ತು ಅಡಿಯನನ್ನ ಹರಸಿದೆ, ಹಾರೈಸಿದೆ, ಆಶೀರ್ವಾದವನ್ನ ಮಾಡಿದೆ. ಆನಂದ್ ಅಣ್ಣ ಕೂಡ ನನ್ನನ್ನು ನೋಡಿ ತುಂಬ ಸಂತೋಷಪಟ್ರು. ಆನಂದ್ ಅಣ್ಣ
ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.